ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 158. ಮೊದಲ ಬಾರಿಗೆ ಗಂಡನ ಜೊತೆ ಹೊರಗೆ ಹೋಗುತ್ತಿರುವ ಅವಳ ಸಂಭ್ರಮ ಏಳತೀರದು. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ವಸುಂಧರ ಅವರಿಂದ ಸೀರೆ ಉಡಿಸಿಕೊಂಡು ರಿಷಿಗಿಂತ ಅವಳೇ ಮೊದಲಾಗಿ ತಯಾರಾಗಿ ನಿಂತಳು. ಅಂದು ಹಳದಿ ಬಣ್ಣದ ಫ್ಯಾನ್ಸಿ ಸೀರೆ ಉಟ್ಟು ಬಹಳ ಸುಂದರವಾಗಿ ಕಾಣುತ್ತಿದ್ದಳು. ವಸುಂಧರ ಅವರೇ ಅವಳ ತಲೆಯನ್ನು ಬಾಚಿ ಜಡೆ ಎಣೆದು ಅವಳ ಮುಡಿಗೆ ಮಲ್ಲಿಗೆ ಹೂ ಮೂಡಿಸಿದ್ದರು. ಒಳಬಂದ ರಿಷಿ ಅವಳ ಅಂದವನ್ನು ನೋಡಿ ಹಾಗೇ ನಿಂತನು. ಎಂದಿಗೂ ಸೌಂದರ್ಯವಂತೆ ಅವಳು, ಆದರೆ ಇಂದು ತುಸು ಹೆಚ್ಚಿ ಸುಂದರವಾಗಿ ಕಾಣುತ್ತಿದ್ದಳು. ತನ್ನನ್ನೇ ದೃಷ್ಟಿ ಕದಲಿಸದೆ ನೋಡುತ್ತಿದ್ದ ಗಂಡನನ್ನು ನೋಡಿದ ಆರಾಧ್ಯಗೆ ನಾಚಿಕೆ ಆವರಿಸಿತು. ಅವನ ನೋಟವನ್ನು ಎದುರಿಸಲಾಗದೆ ನಾಚಿ ತಲೆ ತಗ್ಗಿಸಿ ನಿಂತಳು. ನಂತರ ಎಚ್ಚೆತ್ತವನು ಹೊರಡೋಣ ಎಂದನು. ಅವನ ಮಾತಿಗೆ ಆಯ್ತು ಎಂದು ತಲೆ ಆಡಿಸಿದಳು. ರಿಷಿ ಆಟೋ ಕೀ ತೆಗೆದುಕೊಳ್ಳುತ್ತಿರುವುದನ್ನು ನೋಡಿ ಬೈಕಿನಲ್ಲಿ ಹೋಗೋಣ ಎಂದಳು. ಬೈಕಿನಲ್ಲಿ ಒಂದು ಬದಿಗೆ ಕೂರಲು ತುಂಬ ಕಷ್ಟ ಆಗುತ್ತದೆ, ಆಟೋದಲ್ಲೇ ಹಿಂದೆ ಆರಾಮಾಗಿ ಕುಳಿತುಕೊಳ್ಳಿ ಎಂದನು. ಅವನ ಮಾತಿಗೆ ಅಷ್ಟು ಸುಲಭವಾಗಿ ಒಪ್ಪುವಳೆ ಅವಳು? ಇಲ್ಲ, ನನಗೆ ಬೈಕಿನಲ್ಲಿ ಹೋಗೋದು ಎಂದರೆ ತುಂಬ ಇಷ್ಟ, ಅದರಲ್ಲೇ ಹೋಗೋಣ ಎಂದಳು. ರಿಷಿ ಮೊದಲ ಬಾರಿಗೆ ಅವಳು ಬೈಕಿನಲ್ಲಿ ಹೋಗೋಣ ಎಂದು ಆಸೆ ಪಡುತ್ತಿದ್ದಾಳೆ. ಅವಳೇ ಕುಳಿತುಕೊಳ್ಳುತ್ತೇನೆ ಎಂದು ಹೇಳುತ್ತಿರುವಾಗ ನಿನ್ನದೇನು, ಕರೆದುಕೊಂಡು ಹೋಗು ಎಂದು ವಸುಂಧರ ಅವರು ಗದರಿದ್ದರು. ಸರಿ ಬನ್ನಿ ಎಂದು ಹೇಳುತ್ತಾ ಬೈಕಿನ ಕೀ ಹಿಡಿದು ಆಚೆ ಬಂದಿದ್ದನು. ಒಂದು ಕೈಯಲ್ಲಿ ಬೈಕ್ ಕೀ ಹಿಡಿದರೆ ಇನ್ನೊಂದು ಕೈಯಲ್ಲಿ ರಿಷಿಯ ಭುಜವನ್ನು ಬಿಗಿಯಾಗಿ ಹಿಡಿದು ಕುಳಿತಳು. ನಾನು ನಿಮ್ಮ ಆಟೋದಲ್ಲಿ ಓಡಾಡುವಾಗ ಯಾವಾಗಲೂ ಹೋಗುತ್ತಿದ್ದೇನಲ್ಲ, ಆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀರಾ ಎಂದು ರಿಷಿಯ ಕಿವಿಯ ಬಳಿ ಬಾಗಿ ಹೇಳಿದಳು. ಅವಳ ಮಾತು ಕೇಳಿ ಬೈಕನ್ನು ನಿಲ್ಲಿಸಿ, ಆ ದೇವಸ್ಥಾನ ಇಲ್ಲಿಂದ ದೂರ ಇದೆ, ಹೋಗುವುದು ತಡ ಆಗುತ್ತದೆ ಎಂದನು. ಪರವಾಗಿಲ್ಲ, ನನ್ನನ್ನು ಅದೇ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಎಂದಳು. ಮೊದಲ ಬಾರಿಗೆ ಆಸೆಪಟ್ಟು ಕೇಳುತ್ತಿರುವುದು ಅವಳು. ಸರಿ ಆಯಿತು ಎಂದು ಅದೇ ದೇವಸ್ಥಾನದ ಬಳಿ ಕರೆದುಕೊಂಡು ಹೋಗಿದ್ದನು. ದೇವರ ಮುಂದೆ ಕಣ್ಮುಚ್ಚಿ ಕೈ ಮುಗಿದು ನಿಂತವಳು, ದೇವರೇ, ನಾನು ಬಯಸಿದ ಜೀವನ, ನಾನು ಬಯಸಿದ ಸಂಗಾತಿಯನ್ನು ನನಗೆ ಕೊಟ್ಟಿದ್ದೀಯ. ಆದಷ್ಟು ಬೇಗ ಅವರ ಮನದಲ್ಲಿರುವ ಪ್ರೀತಿಯನ್ನು ನನ್ನ ಬಳಿ ಹೇಳುವ ಹಾಗೆ ಅವರ ಮನದಲ್ಲಿರುವ ಪ್ರೀತಿಯನ್ನು ಯಾವಾಗ ಹೇಳುತ್ತಾರೆ ಎಂದು ಜಾತಕ ಪಕ್ಷಿಯ ಹಾಗೆ ಕಾಯುತ್ತಿದ್ದೇನೆ. ಆದಷ್ಟು ಬೇಗ ಅವರ ಮನದಲ್ಲಿರುವುದನ್ನು ನನಗೆ ಹೇಳುವ ಹಾಗೆ ಮಾಡು. ನಾನು ನಿನ್ನ ಬಳಿ ಇನ್ನೇನು ಕೇಳುವುದಿಲ್ಲ ಎಂದು ಬೇಡಿಕೊಂಡಿದ್ದಳು. ದೇವರಿಗೆ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸಿ ಕಣ್ಣು ಬಿಟ್ಟವಳಿಗೆ ತನ್ನನ್ನೇ ನೋಡುತ್ತಾ ನಿಂತಿದ್ದ ರಿಷಿ ಕಂಡಿದ್ದನು. ಅವಳನ್ನೇ ನೋಡುತ್ತಾ ಉಳಿದಿದ್ದವನು ಅವಳು ಕಣ್ಣು ಬಿಟ್ಟ ತಕ್ಷಣ ತನ್ನ ನೋಟವನ್ನು ಬೇರೆಡೆಗೆ ಹರಿಸಿದ್ದನು. ಪುರೋಹಿತರು ಹೂವು ಅರಿಶಿಣ ಕುಂಕುಮ ಕೊಡಲು ಬಂದಾಗ ತಾನೇ ಕುಂಕುಮ ತೆಗೆದು ಮೊದಲಾಗಿ ರಿಷಿಯ ಹಣೆಗೆ ಹಚ್ಚಿದಳು. ಅವನಂತೂ ಮೂಡಿಗೆ ಒಳಗಾದವನಂತೆ ಅವಳನ್ನೇ ನೋಡುತ್ತಾ ನಿಂತನು. ನಂತರ ತನ್ನ ಹಣೆಗೆ ಕುಂಕುಮ ಇರಿಸಿದವಳು ಮಾಂಗಲ್ಯಕ್ಕೂ ಕೂಡ ಕುಂಕುಮ ಹಚ್ಚಿಕೊಂಡಿದ್ದಳು. ಶ್ರೀಮಂತರ ಮನೆಯ ಮಗಳು, ಮಾಡ್ರನ್ ಹುಡುಗಿ ಅವಳು. ಪಾಲಿಸುವ ಸಂಪ್ರದಾಯವನ್ನು ನೋಡಿ ಅವನಿಗೆ ಗಂಟಲು ಕಟ್ಟಿದಂತಾಯಿತು. ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರುತ್ತಿರುವವಳಿಗೆ ನಾನು ಏನು ಕೊಡುತ್ತಿದ್ದೇನೆ? ಬರೀ ನೋವು ಅಷ್ಟೇ. ನನ್ನಿಂದ ಇವರಿಗೆ ಸಿಕ್ಕಿರುವುದು ನಿರಾಸೆ. ಆರಾಧ್ಯ, ಯಾಕಿಷ್ಟು ಒಳ್ಳೆಯವರು ನೀವು ಎಂದು ಮನದಲ್ಲೇ ಹೇಳಿಕೊಂಡಿದ್ದನು. ಸ್ವಲ್ಪ ಹೊತ್ತು ಕುಳಿತು ಹೋಗೋಣ, ದೇವಸ್ಥಾನದಿಂದ ಹೊರಗೆ ಬರಬೇಕೆನ್ನುವಾಗ ಹೇಳಿದಳು. ಅವಳ ಮಾತಿಗೆ ತಲೆ ಆಡಿಸಿದವನು ಅಲ್ಲಿಯೇ ಪಕ್ಕದಲ್ಲಿ ಇದ್ದಂತಹ ಜಾಗದಲ್ಲಿ ಕುಳಿತರು. ಅವನ ಜೊತೆ ಮೊದಲ ಬಾರಿಗೆ ಹೊರ ಬಂದಿರುವವಳಿಗೆ ಅವನ ಸನಿಹ ಹಿತವೆನಿಸಿತು. ದೇವಸ್ಥಾನದ ನೆಪದಿಂದಲಾದರೂ ಸಿಕ್ಕಂತಹ ಸಣ್ಣ ಅವಕಾಶವನ್ನು ಸಹ ಬಿಡುವುದಿಲ್ಲ ಅವಳು. ರಿಷಿ ಕಂಬದ ಬಳಿ ಕುಳಿತರೆ ಅವನ ಪಕ್ಕ ಅವನಿಗೆ ಒತ್ತಿಕೊಂಡಂತೆ ಕುಳಿತಳು. ಆರಾಧ್ಯಳ ಈ ರೀತಿಯ ನಡೆ ಅವನ ಹೃದಯದ ಬಡಿತವನ್ನು ಹೆಚ್ಚಿಸುತ್ತಿತ್ತು. ದೇವಸ್ಥಾನದ ಆವರಣದಲ್ಲಿ ಓಡಾಡುವವರನ್ನು ನೋಡುತ್ತಾ ಕುಳಿತಿದ್ದ ಆರಾಧ್ಯಳ ಕಣ್ಣಿಗೆ
ಈಗಷ್ಟೇ ಮದುವೆಯಾಗಿದ್ದಂತಹ ಒಂದು ನವ ಜೋಡಿ ಕಣ್ಣಿಗೆ ಬಿದ್ದಿತ್ತು. ಇಬ್ಬರು ಕೈ ಕೈ ಹಿಡಿದು ನಗುತ್ತಾ ಮಾತನಾಡಿಕೊಂಡು ನಡೆದು ಹೋಗುತ್ತಿರುವುದನ್ನು ನೋಡಿ ನಾವಿಬ್ಬರು ಈ ರೀತಿ ನಡೆದಿದ್ದರೆ ಎಂದು ಯೋಚಿಸುತ್ತಾ ಆಗಲೇ ಕನಸಿನ ಆಳಕ್ಕೆ ಜಾರಿದಳು. ನಂತರ ಎಚ್ಚೆತ್ತು ನನ್ನದಿಂತಹ ಹುಚ್ಚು ಕಲ್ಪನೆ, ನನ್ನ ಆಸೆ ನೆರವೇರುವುದಿಲ್ಲ ಎಂದರೂ ಆಸೆ ಪಡುತ್ತೇನೆ ಎಂದು ಮನದಲ್ಲಿ ಹೇಳಿಕೊಂಡು ಮುಗುಳು ನಕ್ಕು ಸುಮ್ಮನಾಗಿದ್ದಳು. 10 ನಿಮಿಷಗಳ ಕಾಲ ಕುಳಿತವನು ಹೊರಡೋಣ ಎಂದು ಎದ್ದು ನಿಂತನು. ಆರಾಧ್ಯ ಕೂಡ ಎದ್ದು ನಿಲ್ಲುತ್ತಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಅವಳ ಕೈಗೆ ತನ್ನ ಕೈ ಬೆಸೆದು ನಡೆಯಲು ಶುರು ಮಾಡಿದ. ಕ್ಷಣಗಳ ಹಿಂದೆಷ್ಟೇ ಮನಸ್ಸಿನಲ್ಲಿಯೇ ಕಂಡಂತಹ ಕನಸು ನನಸಾಗಿತ್ತು. ಅವಳ ಕೈ ಹಿಡಿದು ನಡೆಯುತ್ತಿದ್ದ ರಿಷಿಯನ್ನು, ಅವನು ಹಿಡಿದಿದ್ದ ಕೈಯನ್ನು ನೋಟ ಬದಲಿಸಿ ನೋಡುತ್ತಲೇ ಅವನ ಜೊತೆ ಹೆಜ್ಜೆ ಹಾಕುತ್ತಿದ್ದಳು. ಆಗಲೇ ಅವಳ ಹೃದಯದ ಬಡಿತ ಮೃದಂಗದ ರೀತಿ ಹೊಡೆದುಕೊಳ್ಳಲು ಶುರುವಾಯಿತು. ಅದೆಂತಹ ಸುಂದರ ಅನುಭೂತಿ ಅವಳಿಗೆ! ಅಗತ್ಯಕ್ಕೂ ಮೀರಿ ಏನನ್ನು ನಿರೀಕ್ಷೆ ಮಾಡದ ಹೆಣ್ಣು ಅವಳು. ಅವಳು ಬಯಸುವುದು ಗಂಡನ ಇಡೀ ಪ್ರೀತಿಯಷ್ಟೇ. ಅವನ ಪ್ರೀತಿಗಾಗಿ ಪ್ರತಿ ಕ್ಷಣ ಹಂಬಲಿಸುತ್ತಿದ್ದಾಳೆ. ನಾನು ಮನದಲ್ಲಿ ಅಂದುಕೊಂಡಿದ್ದು ಇವರಿಗೆ ಹೇಗೆ ತಿಳಿಯಿತು ಎನ್ನುವ ಗೊಂದಲ ಅವಳಿಗೆ. ಆರಾಧ್ಯ ಕೈ ಹಿಡಿದು ನಡೆಯುತ್ತಿದ್ದ ಜೋಡಿಗಳನ್ನೇ ನೋಡುತ್ತಿರುವ ದೃಶ್ಯವನ್ನು ರಿಷಿ ನೋಡಿದ್ದಾನೆ. ಆ ಕ್ಷಣಕ್ಕೆ ಅವಳ ಮನಸ್ಸಿನಲ್ಲಿ ಏನು ಓಡುತ್ತಿದೆ ಎನ್ನುವುದನ್ನು ಅರಿತಿದ್ದಾನೆ ಎನ್ನುವುದು ಅವಳಿಗೆ ತಿಳಿದಿಲ್ಲ. ಬೈಕಿನ ಬಳಿ ಬರುವವರೆಗೂ ಆರಾಧ್ಯಳ ಕೈ ಬಿಟ್ಟಿರಲಿಲ್ಲ ಅವನು. ಬೇರೆ ಎಲ್ಲಿಗಾದರೂ ಹೋಗಬೇಕಿತ್ತಾ ಎಂದು ಬೈಕಿನ ಕೀ ಹಾಕುತ್ತಲೇ ಕೇಳಿದನು. ಮೊದಲೇ ಮೂಡಿಗೆ ಒಳಗಾದವಳಂತೆ ಅವನನ್ನೇ ನೋಡುತ್ತಿದ್ದವಳು ಇಲ್ಲ ಎಂದು ತಲೆ ಆಡಿಸಿದಳು. ದೇವಸ್ಥಾನದಿಂದ ಹೊರಟವರು ಸ್ವಲ್ಪ ದೂರ ಬರುವ ವೇಳೆಗಾಗಲೇ ಬೈಕಿನ ಪೆಟ್ರೋಲ್ ಖಾಲಿಯಾಗಿ ಬೈಕ್ ಅರ್ಧದಲ್ಲಿಯೇ ನಿಂತಿತು. ಬೈಕ್ ನಿಂತಿದ್ದನ್ನು ನೋಡಿ ಆರಾಧ್ಯಳನ್ನು ಕೆಳಗೆ ಇಳಿಸಿ ಪೆಟ್ರೋಲ್ ಟ್ಯಾಂಕ್ ಅನ್ನು ನೋಡಿದರೆ ಅದರಲ್ಲಿ ಪೆಟ್ರೋಲ್ ಖಾಲಿಯಾಗಿತ್ತು. ಛೇ, ನನಗೆಷ್ಟು ಮರೆವು! ಪೆಟ್ರೋಲ್ ಹಾಕಿಸುವುದನ್ನೇ ಮರೆತಿದ್ದೇನೆ ಎಂದು ಅಸಮಾಧಾನದಲ್ಲಿ ಹೇಳಿದನು. ಈಗ ಏನು ಮಾಡ್ತೀರಾ? ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ ಎಂದಳು. ಪೆಟ್ರೋಲ್ ಬಂಕಿಗೆ ಇನ್ನೂ ಅರ್ಧ ಕಿಲೋಮೀಟರ್ ಹೋಗಲೇಬೇಕು. ನೀವು ಇಲ್ಲಿ ಎಲ್ಲಾದರೂ ಕುಳಿತಿರಿ, ನಾನು ಹೋಗಿ ಪೆಟ್ರೋಲ್ ಹಾಕಿಸಿಕೊಂಡು ಬರ್ತೀನಿ ಎಂದನು. ಎಂದಿಗೂ ಒಬ್ಬಂಟಿಯಾಗಿ ಎಲ್ಲೂ ಓಡಾಡದವಳು ಅಂಥದ್ದರಲ್ಲಿ ಈಗ ಒಬ್ಬಳೇ ಒಂದು ಜಾಗದಲ್ಲಿ ನಿಲ್ಲು ಎಂದರೆ ಹೇಗೆ ತಾನೇ ನಿಲ್ಲುತ್ತಾಳೆ? ಇಲ್ಲ, ನಾನೂ ಬರ್ತೀನಿ ಎಂದಳು. ತುಂಬ ಬಿಸಿಲು ಇದೆ, ಅದು ಎಷ್ಟು ದೂರ ನಿಮ್ಮಿಂದ ನಡೆಯಲು ಆಗಲ್ಲ. ನಾನು ಹೇಗೋ ಬೈಕ್ ತಳ್ಳಿಕೊಂಡು ಹೋಗಿ ಪೆಟ್ರೋಲ್ ಹಾಕಿಸಿಕೊಂಡು ಬರ್ತೀನಿ, ಇಲ್ಲಿಯೇ ಇರಿ ಎಂದನು. ಅವಳನ್ನು ಬಿಸಿಲಿನಲ್ಲಿ ನಡೆಸಲು ಅವನಿಗೂ ಕೂಡ ಇಷ್ಟ ಇಲ್ಲ. ನಿಮ್ಮ ಜೊತೆ ಬೆಂಕಿಗೆ ಬೇಕಾದರೂ ಬರ್ತೀನಿ, ಅಂಥದ್ದರಲ್ಲಿ ಈ ಬಿಸಿಲು ಯಾವ ಲೆಕ್ಕ ನನಗೆ ಎಂದಳು. ಅವಳ ಈ ರೀತಿಯ ಪ್ರೀತಿಗೆ ಪ್ರತಿ ಕ್ಷಣ ಸೋತು ಹೋಗುತ್ತಿದ್ದನು ಅವನು. ಇನ್ನೂ ಹೆಚ್ಚು ದಿನ ನಿಮ್ಮಿಂದ ನನ್ನ ಪ್ರೀತಿಯನ್ನು ಮುಚ್ಚಿಡಲು ಆಗುವುದಿಲ್ಲ ಎಂದು ಮನದಲ್ಲಿಯೇ ಹೇಳಿಕೊಂಡವನು ಸರಿ ಆಯಿತು ಬನ್ನಿ ಎಂದು ಹೇಳುತ್ತಾ ರಿಷಿ ಬೈಕ್ ತಳ್ಳಿಕೊಂಡು ಹೋದರೆ ಆರಾಧ್ಯ ಅವನ ಪಕ್ಕ ಹೆಜ್ಜೆ ಹಾಕುತ್ತಿದ್ದಳು. ಬಿಸಿಲಿನಲ್ಲಿ ನಡೆಯುತ್ತೇನೆ ಎಂದು ಸುಲಭವಾಗಿ ಹೇಳಿದಳು. ಆದರೆ ಸ್ವಲ್ಪ ದೂರ ಬರುವಷ್ಟರಲ್ಲಿ ಅವಳಿಗೆ ಸುಸ್ತು ಆವರಿಸತೊಡಗಿತು. ಮೊದಲು ಸಂಪಿಗೆ ಅಂತ ಅವಳ ಮೊಗ ಬಿಸಿಲಿಗೆ ಕೆಂಗುಲಾಬಿಯಂತೆ ಕೆಂಪೇರಿತು. ನಿಮಗೆ ನಡೆಯಲು ಆಗುವುದಿಲ್ಲ ಎಂದರೂ ನೀವು ಕೇಳುವುದಿಲ್ಲ, ನಿಮ್ಮ ಹಠವೇ ನಡೆಯಬೇಕು. ಈಗ ನೋಡಿ ಮುಖ ಎಲ್ಲ ಹೇಗಾಗಿದೆ ಎಂದು ಬೈಕ್ ತಳ್ಳಿಕೊಂಡು ನಡೆಯುತ್ತಲೇ ಹೇಳಿದನು. ಅವನ ಮಾತಿಗೆ ಪ್ರತಿಕ್ರಿಯೆಯನ್ನು ಸಹ ನೀಡದೆ ಸುಮ್ಮನೆ ನಡೆಯುತ್ತಿದ್ದಳು. ಅಷ್ಟರಲ್ಲಿ ಅವರಿಬ್ಬರ ಮುಂದೆ ಐಷಾರಾಮಿ ಕಾರೊಂದು ಬಂದು ನಿಂತಿತು. ಕಾರಿನಿಂದ ಇಳಿದವನು ಜಯಂತರಾವ್. ಕಾರಿನಿಂದ ಇಳಿದು ತಮ್ಮೆಡೆಗೆ ಬರುತ್ತಿರುವವನನ್ನು ನೋಡಿದವಳು ಜಯಂತರಾವ್ ಎಂದು ಉಸುರಿದಳು. ವಾವ್ ವಾವ್ ವಾವ್, ನಾನು ನೋಡುತ್ತಿರುವ ದೃಶ್ಯ ನಿಜವೇ? ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಎಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮಿಥುನ್ ಚಕ್ರವರ್ತಿಯವರ ಮುದ್ದಿನ ಮಗಳು ಒಬ್ಬ ಸಾಮಾನ್ಯನ ಜೊತೆಯಲ್ಲಿ ರಸ್ತೆ ಬದಿಯಲ್ಲಿ ನಡೆದು ಬರುತ್ತಿದ್ದಾಳೆ. ಎಂತಹ ವಿಪರ್ಯಾಸ! ಕೋಟಿಗಳ ಒಡತಿಗೆ ಓಡಾಡಲು ಒಂದು ಕಾರು ಇಲ್ಲದಂತಹ ಗತಿ ಬಂದಿದೆ. ಮಿಸ್ಟರ್ ಮಿಥುನ್ ಚಕ್ರವರ್ತಿ ಅವರಿಗೆ
ಕುಂತ ಜಾಗದಲ್ಲಿಯೇ ಕ್ಷಣದಲ್ಲಿ ಒಂದು ಕಾರನ್ನು ತಯಾರಿಸುವ ಕಂಪನಿಯನ್ನೇ ಖರೀದಿಸುವಷ್ಟು ಪವರ್ ಇದೆ. ಆದರೆ ಅವರ ಮಗಳು, ಅದು ಈ ಬಿರು ಬಿಸಿಲಿನಲ್ಲಿ ಕಾಲ್ನಡಿಗೆಯಲ್ಲಿ. ಇದರ ಮರ್ಮವೇನಿರಬಹುದು ಎಂದು ಹೇಳುತ್ತಾ ನಿಂತಿದ್ದ ರಿಷಿ ಹಾಗೂ ಆರಾಧ್ಯ ಇಬ್ಬರ ಸುತ್ತವೂ ಸುತ್ತು ಹಾಕುತ್ತಾ ವಕ್ರವಾಗಿ ನಗುತ್ತಾ ಹೇಳಿದನು. ಜಯಂತ್ ಆಡಿದ ಮಾತುಗಳನ್ನು ಕೇಳಿ ರಿಷಿಯ ಮುಖವನ್ನು ನೋಡುತ್ತಾ ನಿಂತು ಬಿಟ್ಟಳು ಆರಾಧ್ಯ. ಇಷ್ಟರ ತನಕ ಹೇಳಿದ್ದು ನನ್ನ ಮಾತುಗಳಲ್ಲ ಆರಾಧ್ಯ. ನಾನೇನಾದರೂ ಈಗ ನಿನ್ನ ಈ ಸ್ಥಿತಿಯಲ್ಲಿ ಒಂದು ಫೋಟೋ ತೆಗೆದು ಮೀಡಿಯಾದವರಿಗೆ ಕೊಟ್ಟೆ ಎಂದು ಇಟ್ಕೋ. ಅವರು ನಾನು ಈಗ ಹೇಳಿದ್ದಕ್ಕಿಂತ 10ರಷ್ಟು ಸೇರಿಸಿ ಹೇಳುತ್ತಾರೆ. ಆದರೂ ಅದು ನಿಜ ಅಲ್ಲವಾ? ನಿನ್ನ ಮನಸ್ಸಿಗೆ ನೋವು ಮಾಡಬೇಕು ಎಂದು ನಾನು ಈ ಮಾತನ್ನು ಹೇಳುತ್ತಿಲ್ಲ. ನೀನು ಈ ಬಿರು ಬಿಸಿಲಿನಲ್ಲಿ ನಡೆದು ಬರುತ್ತಿರುವುದನ್ನು ನೋಡಿದರೆ ನನ್ನ ಹೃದಯ ಕಿತ್ತು ಬಂದ ಹಾಗೆ ಆಗುತ್ತಿದೆ. ನನ್ನ ಪ್ರೀತಿಯನ್ನು ಕಾಲ ಕಸ ಮಾಡಿ ಪೆಟ್ರೋಲ್ಗೂ ಸಹ ದುಡ್ಡು ಇಲ್ಲದೆ ಇರುವವನನ್ನು ಮದುವೆಯಾಗಿ ಈಗ ಈ ರೀತಿ ಕಷ್ಟಪಡುವುದನ್ನು ನನ್ನಿಂದ ನೋಡಲು ಆಗುತ್ತಿಲ್ಲ. ಈಗಲೂ ಕಾಲ ಮಿಂಚಿಲ್ಲ ಆರಾಧ್ಯ. ಈಗಲೂ ನಿನ್ನ ಮೇಲೆ ನನ್ನ ಪ್ರೀತಿ ಎದೆಯಲ್ಲಿ ಹಾಗೇ ಇದೆ. ಬಂದು ಬಿಡು ನನ್ನ ಜೊತೆ. ನಿನ್ನನ್ನು ರಾಣಿಯ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದವನು ಕೆನ್ನೆಗೆ ಚಟೀರನೆ ಬಾರಿಸಿದನು. ಅವಳ ಈ ರೀತಿಯ ಅವತಾರವನ್ನು ನೋಡಿ ರಿಷಿಯೇ ಒಂದು ಕೊಡ ಬೆಚ್ಚಿ ನಿಂತನು. ಏಟು ಬಿದ್ದ ಕೆನ್ನೆಯ ಮೇಲೆ ಕೈ ಇರಿಸಿ ಆರಾಧ್ಯ ಎಂದು ಕೂಗಿದನು. ಅವನ ಮುಂದೆ ತೋರು ಬೆರಳು ತೋರಿಸಿದವಳು, ಶ್, ಕಿರುಚ್ಬೇಡ. ನನ್ನನ್ನು ಏನೆಂದು ತಿಳಿದಿದ್ದೀಯ ನೀನು? ಇವತ್ತು ಒಬ್ಬನ ಜೊತೆ ನಾಳೆ ಇನ್ನೊಬ್ಬನ ಜೊತೆ ಇರುವವಳು ಎಂದು ತಿಳಿದಿದ್ದೀಯಾ ಹೇಗೆ? ನಿನ್ನ ಬಳಿ ಹಣ ಆಸ್ತಿ ಇರಬಹುದು, ಆದರೆ ನನ್ನ ಗಂಡನ ಬಳಿ ಹೃದಯವಂತಿಕೆ ಇದೆ, ಒಳ್ಳೆಯ ಮನಸ್ಸಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ವ್ಯಕ್ತಿತ್ವ ಇದೆ. ನನಗೆ ಅಷ್ಟು ಸಾಕು. ನಿನ್ನ ಬಳಿ ಇರುವ ಹಣ ಇವತ್ತು ಬಂದು ನಾಳೆ ಹೋಗುವಂಥದ್ದು. ಮುಂದೊಂದು ದಿನ ಆ ಹಣ ನನ್ನ ಗಂಡನಿಗೂ ಬರಬಹುದು. ಆಗ ಅವರು ಕಾರು ಆಸ್ತಿ ಎಲ್ಲವನ್ನು ತೆಗೆದುಕೊಳ್ಳಬಹುದು. ಆದರೆ ನೀನು ನನ್ನ ಪ್ರೀತಿಯನ್ನು ಎಂದಿಗೂ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಬೆಲೆ ಕಟ್ಟಲು ಆಗಲ್ಲ. ಇನ್ನೊಬ್ಬರ ಹೆಂಡತಿಯನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತೀಯಲ್ಲ, ನಾಚಿಕೆಯಾಗುವುದಿಲ್ಲ ನಿನಗೆ? ಛೀ, ನಿನ್ನ ಮುಖ ನೋಡಲು ಸಹ ನನಗೆ ಅಸಹ್ಯವಾಗುತ್ತಿದೆ. ಮೊದಲು ಇಲ್ಲಿಂದ ತೊಲಗು ಎಂದು ಅಬ್ಬರಿಸಿದಳು. ತನ್ನ ತಾಯಿಯ ಜೊತೆ ಮಾತನಾಡುವಾಗ ಪುಟ್ಟ ಮಗು ಅವಳು. ತನ್ನ ಜೊತೆ ಹುಸಿಮುನಿಸಿಯನ್ನು ಜೊತೆಗೆ ಹಠ ತೋರುತ್ತಿದ್ದವಳು ಇವತ್ತು ನೋಡಿದರೆ ಎಂದು ಯೋಚಿಸಿ ಇಂದು ಅವಳ ಭದ್ರಕಾಳಿಯ ರೂಪ ನೋಡುತ್ತಿದ್ದನು ರಿಷಿ. ನನ್ನ ಮೇಲೆ ಕೈ ಮಾಡ್ತೀಯಾ ಅಲ್ವಾ? ಆ ಭಿಕಾರಿಯ ಜೊತೆ ಇನ್ನೆಷ್ಟು ದಿನ ಬದುಕುತ್ತೀಯಾ ಎಂದು ನಾನು ನೋಡುತ್ತೇನೆ ಎಂದು ಕೋಪದಲ್ಲಿ ಹೇಳಿ ಅಲ್ಲಿಂದ ಹೊರಟಿದ್ದನು ಜಯಂತ್. ದೇವಸ್ಥಾನದಲ್ಲಿ ತಮ್ಮ ಬೇಡಿಕೆಗಳನ್ನು ದೇವರ ಮುಂದೆ ಇರಿಸಿ ಖುಷಿಯಿಂದ ಬಂದಂತಹ ಎರಡು ಜೋಡಿಗಳ ಖುಷಿಯನ್ನು ಕಿತ್ತುಕೊಂಡು ಹೊರಟಿದ್ದನು ಜಯಂತ್. ಅಲ್ಲಿಂದ ಹೊರಟ ನಂತರ ಇಬ್ಬರು ಮೌನದೂರಿಗೆ ರಾಯಭಾರಿಗಳಾದರು. ಒಬ್ಬರೂ ಬಾಯಿ ಬಿಟ್ಟು ಮಾತನಾಡಲಿಲ್ಲ. ಆರಾಧ್ಯ ಮನದಲ್ಲಿ ನನ್ನಿಂದ ಇವರಿಗೆ ಅವಮಾನ ಮಾಡುವ ಹಾಗೆ ಆಯಿತು ಎನ್ನುವ ನೋವು ಅಡಗಿದ್ದರೆ, ನನ್ನಂಥವನನ್ನು ಮದುವೆಯಾಗಿ ಇವರು ನೋವು ತಿನ್ನುವ ಹಾಗೆ ಆಯಿತು ಎಂದು ಒಳಗೊಳಗೆ ಪಶ್ಚಾತ್ತಾಪ ಪಡುತ್ತಿದ್ದನು ರಿಷಿ. ಪೆಟ್ರೋಲ್ ಬಂಕ್ ಬಳಿ ಬಂದು ಪೆಟ್ರೋಲ್ ಹಾಕಿಸಿಕೊಂಡು ಮನೆಗೆ ಹೊರಟವನು ಅವಳನ್ನು ಮನೆಯ ಬಳಿ ಇಳಿಸಿ ತಾನು ಒಳಗೆ ಹೋಗದೆ ಹಾಗೆ ಎಲ್ಲಿಗೋ ಹೊರಟನು. ಮುಂದುವರಿಯುವುದು. ಧನ್ಯವಾದಗಳು.